ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಕಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಕೆ ಆರ್ ಪುರಮಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ತುಂಬ ಶಕ್ತಿ ಉಳ್ಳುವಂಥ ದೇವಸ್ಥಾನ ಅದು. ನಡೀರಿ ಇವಾಗ ಎಲ್ಲರೂ ಅಲ್ಲಿ ಹೋಗೋಣ, ದೇವ್ರ ದರ್ಶನ ಮಾಡೋಣ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇದು ನೋಡಿ, ಇದು ಕೆ ಆರ್ ಪುರಂ ಬ್ರಿಡ್ಜು. ಇವತ್ತೇ ಫಸ್ಟ್ ಟೈಮ್ ನಾನು ಈ ಕೆ ಆರ್ ಪುರಮ್ದಲ್ಲೇ ಇರ್ತೀನಿ. ಬಟ್ ಇದ್ರ ಮೇಲೆ ಒಂದು ದಿವಸನೂ ಕೂಡ ಬಂದಿದ್ದಿಲ್ಲ. ಎಲ್ಲ ಶಾರ್ಟ್ ಕಟ್ಟಲ್ಲೇ, ಅಲ್ಲೆಲ್ಲ ಶಾರ್ಟ್ ಕಟ್ ಇದೆ, ಹಂಗೆ ಹೋಗ್ತಾ ಇದ್ದೆ. ಇವತ್ತೇ ಫಸ್ಟ್ ಟೈಮ್ ಅದು ನೋಡೋಣ ಅಂತಲೇ ಬಂದೆ ನಾನು. ಅಲ್ಲೇ ಈ ಕಡೆನೇ ಟಿಫನ್ ಮಾಡೋಕ್ಕಂತೇಳಿ ಬಂದೆ ಇಲ್ಲಿ. ಹಂಗೆ ಹಿಂಗೆ ಹೋದ್ರಾಯ್ತು, ಅದು ನೋಡಿಲ್ಲ, ಹಂಗೆ ನೋಡ್ಕೊಂಡು ಹೋಗೋಣ ಅಂತೇಳಿ ಹಂಗೆ ಬಂದುಬಿಟ್ಟೆ. ನಡೀರಿ ಇವಾಗ ಹೋಗೋಣ. ಇನ್ನೂ 21 ಕಿಲೋಮೀಟ್ರ್ ಇದೆ. ಹೋಗಿ ಸ್ಪೀಡಾಗಿ ಹೋಗೋಣ. 37 ಇನ್ನೂ 37 ನಿಮಿಷದಲ್ಲಿ ತೋರಿಸ್ಬೋದು ಅಂತ ತೋರಿಸ್ತಾ ಇದ್ದಾನೆ. ನಡೀರಿ ಈಗ ಅಲ್ಲಿ ಹೋಗಿ ನಿಮಗೆ ದೇವಸ್ಥಾನ ತೋರಿಸ್ತೀನಿ. ನಡೀರಿ ಹೋಗೋಣ. ಅರ್ಧ ಕಿಲೋಮೀಟ್ರ್ ಇದೆ. ಮೋಸ್ಟ್ಲಿ ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಯಪ್ಪ, ಏನಣ್ಣ ಏನು ಕೈ ಮಾಡಿದ್ದು? 10 rupees. 10 ರೂಪೀಸಾ? ತೊಳಿ. ₹10 ಗುರು. ದೇವಸ್ಥಾನಕ್ಕೆ ಬಂದಿದ್ದೀವಿ. ನನ್ನ ಗಾಡಿನಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ ದೇವಸ್ಥಾನ ಹತ್ರಕ್ಕೆ. ಮೋಸ್ಟ್ಲಿ ಇವಾಗ ಇಲ್ಲಿ ಏನೋ ಜಾತ್ರೆ ಆಗಿರಬೇಕು ಅನ್ಕೋತೀನಿ. ಅದಕ್ಕೋಸ್ಕರ ಇಲ್ಲೆಲ್ಲ ಜೋಕಾಲಿ ಮತ್ತು ಕೆಲವೊಂದು ಸಣ್ಣ ಮಕ್ಕಳು ಆಡೋವಂಥ ಸಾಮಾನುಗಳೆಲ್ಲ ಇದೆ, ಆಟ ಆಡೋ ಅಂಥದ್ದು. ನಡೀರಿ ಇವಾಗ ಹೋಗೋಣ ಒಳಗಡೆಗೆ. ಇದೇ ಎಂಟ್ರೆನ್ಸೇ. ನಾನು ಅದಕ್ಕೋಸ್ಕರ ಶೂ ಹಾಕೊಂಡು ಬರೋನು ಇವತ್ತು ಚಪ್ಪಲ್ ಹಾಕ್ಕೊಂಡು ಬಂದಿದ್ದೀನಿ. ಬೇಕಂತಾನೆ, ಜನ ಜಾಸ್ತಿ ಇರ್ತಾರೆ ಅಂತೇಳಿ ಚಪ್ಪಲ್ ₹100 ಚಪ್ಪಲ್ಲು. ಕಳೆದೋದ್ರೆ ಕಳೆದೋಗ್ಲಿ. ನೋಡಿ ಎಂಟ್ರೆನ್ಸ್ ಇದೆ ನೋಡಿ. ಈಗ ಒಳಗಡೆ ಹೋಗೋಣ. ಇಲ್ಲಿ ನೋಡಿ ಮರ ಕಾಣ್ತಾ ಇದೆಯಲ್ಲ, ಇಲ್ಲಿ ನೋಡಿ ತೆಂಗಿನಕಾಯಿ ಎಲ್ಲ ಕಟ್ಟವ್ರೆ ಈ ಥರ ಕೆಂಪು ಬಟ್ಟೆಯಲ್ಲಿ. ಅದು ಯಾಕೆ ಕಟ್ತಾ ಇದ್ದಾರೆ ಅಂದರೆ, ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿರೋದು ನೆರವೇರೋಕ್ಕೆ ನೀವು ಈ ಥರ ತೆಂಗಿನಕಾಯಿ ಗಿಡಕ್ಕೆ ಮರಕ್ಕೆ ಕಟ್ಟಿದರೆ ಅದು ನೆರವೇರುತ್ತೆ ಅಂತೇಳಿ ಇಲ್ಲಿ ಜನರು ನಂಬ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕಟ್ಟಿದ್ದಾರೆ. ಆ ಕಡೆ ಮತ್ತು ಅಲ್ಲೊಂದು ಈ ಕೀ ಇರುತ್ತೆ ನೋಡಿ, ಮನೆಗೆ ಹಾಕೋ ಬೀಗ. ಆ ಬೀಗ ಕಟ್ಬಿಟ್ಟು ಕೂಡ ನೀವು ಹರಕೆನ ನೋಡ್ಕೋಬೋದಂತೆ ದೇವ್ರ ಹತ್ರ. ಇಲ್ಲ ನೋಡಿ, ತೋರಿಸ್ತೇನೆ ನಿಮಗೆ ನೋಡಿ. ಇಲ್ಲಿ ನೀವು ಬೇಗನ ತೊಗೊಂಡು ನೀವು ಏನು ಅಂದ್ಕೊಂಡಿರ್ತೀರೋ ಅದನ್ನು ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟು ದೇವಿ ಮುಂದೆ ನೀವು ಈ ಥರ ಕಟ್ಟಿದರೆ ಆಗುತ್ತೆ ಅಂತೇಳಿ ಇಲ್ಲಿ ನಂಬಿಕೆ. ಇದು ನೋಡಿ, ನೋಡಿ ಹತ್ರದಿಂದ ಈ ಥರ ಕಾಣುತ್ತೆ ನೋಡಿ. ಇಲ್ಲೆಲ್ಲ ನೀವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ಬಿಟ್ಟು ಇಲ್ಲೊಂದು ಕಾಯಿನ್ ತೊಗೊಂಡು ಇಲ್ಲಿ ಹಚ್ಚಿದ್ರೆ ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತಂತೆ. ನಾನು ಅನಿಸ್ದೆ ಗುರು, ನಾನು ಅನಿಸ್ದೆ. ಇಲ್ಲಿದೆಯಲ್ಲ, ಇಲ್ಲೇ ನೋಡಿ ನಾನು ಅನಿಸಿದ್ದು. ಕುಂತ್ಬಿಡ್ತು. ಒಂದು 3 ಸಲ ಟ್ರೈ ಮಾಡಿದೆ, 4ನೇ ಸಲಕ್ಕೆ ಕುಂತ್ಬಿಡ್ತು ನೋಡಿ. ಇಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ. ನಡೀರಿ ಹೋಗೋಣ. ನೋಡಿ ಏನು ಹಾಕಿದ್ದಾರೆ ಇಲ್ಲಿ, VIP ದರ್ಶನ
ಮತ್ತು ಅರಿಕೆಕಾಯಿಗೆ ಒಬ್ಬರಿಗೆ 500 ಅಂತೆ, ದರ್ಶನಕ್ಕೆ 300 ಅಂತ. ಅಣ್ಣ ನೋಡಿ ಇವ್ರು ಏನೇನೋ ಜನ ಏನೇನೋ ಕಟ್ಟವ್ರೆ ಇಲ್ಲಿ. ಅಂದರೆ ಮನಸ್ಸಲ್ಲಿ ಏನೇನು ಆಗಬೇಕು ಅಂತ ಅಂದ್ಕೊಂಡಿದ್ದಾರೋ ಅದನ್ನು ಬರೆದ್ಬಿಟ್ಟು ಇಲ್ಲಿ ಕಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಈ ಫೋಟೋಗಳು ಯಾಕೆ ಹಾಕಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಗುರು. ಇಲ್ಲಿ ನೋಡಿ ಫೋಟೋಗಳು ಹಾಕಿದ್ದಾರೆ, ಫೋಟೋ ಸಮೇತ ಪಿನ್ ಮಾಡಿ ಹಾಕವ್ರೆ. ಸ್ನೇಹಿತರೆ, ಒಂದು 5 ನಿಮಿಷದಲ್ಲಿ ಅಮ್ಮನವ್ರದ್ದು ದರ್ಶನ ಆಯಿತು. ಇವತ್ತೇನು ಅಷ್ಟೊಂದೇನು ರಶ್ ಇರಲಿಲ್ಲ, ಬೇಗನೆ ಆಯಿತು. ಅಲ್ಲಿ ಒಳಗಡೆ ವೀಡಿಯೋ ಮಾಡಬೇಡ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಿಟ್ಬಿಟ್ಟೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದರಲ್ಲಿ ಯಜ್ಞ ಹೋಮಗಳು ಮಾಡ್ತಾಯಿರ್ತಾರೆ. ನಿಮ್ಗೇನಾದರೂ ಕೆಲವೊಂದು ತೊಂದರೆಗಳು ಸಮಸ್ಯೆಗಳೇನಿದ್ದರೆ ಇಲ್ಲಿ ಇದರೊಳಗಡೆ ಯಜ್ಞ ಯಾಗಾದಿಗಳು ಮಾಡ್ತಾಯಿರ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ. ನೀವು ಬಂದು ಒಂದು ಸಲ ವಿಸಿಟ್ ಮಾಡಿ. ಸ್ನೇಹಿತರೆ, ನೀವು ನೋಡಿದ್ರಲ್ಲ, ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಅಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಆಗಿತ್ತು ಅಂತ. ತುಂಬ ನನ್ನ ಪ್ರಕಾರ ಮಸ್ತಾಗಿತ್ತು. ಆದರೆ ಅಲ್ಲಿ ಇರೋಂಥ ದೇವಸ್ಥಾನದಲ್ಲಿ ಅಂತ ಇರೋಕ್ಕಂಥ ಜನ ತುಂಬ ಜನರಿಗೆ ಇದು ಮಾಡ್ತಾಯಿದ್ದಾರೆ, ಏನಂದ್ರೆ ದುಡ್ಡು ಸುಲಿಗೆ ಮಾಡ್ತಾಯಿದ್ದಾರೆ ಅಂತ ನನ್ನ ಅನುಭವ. ಏಕೆಂದರೆ ನೋಡಿ, ಅಲ್ಲೊಂದು ತೆಂಗಿನಕಾಯಿ ಕಟ್ಟಬೇಕಂದ್ರೂ ಕೂಡ 300 ರೂಪಾಯಿ. ಆಮೇಲೆ ನೀವು ನಿಮಗೆ ದೃಷ್ಟಿ ತೆಗಿಬೇಕಂದ್ರೂ ಕೂಡ ನಿಮಗೆ 50ರಿಂದ 100 ರೂಪಾಯಿ ತೊಗೊಳ್ತಾರೆ. ಆಮೇಲೆ ತಡೆಕಾಯಿ ಅಂತೇಳಿ ಏನೋ ಒಂದು ಇದೆ, ಅದು ಕೂಡ ನಿಮಗೆ ತೊಗೊಳ್ಬೇಕಂದ್ರೆ 300 ರೂಪಾಯಿ ಅಂತೆ. ಈ ಥರ ತುಂಬ ದುಡ್ಡನ್ನ ಸುಲಿಗೆ ಮಾಡ್ತಾಯಿದ್ದಾರೆ ಅಂತೇಳಿ ಎಲ್ಲೋ ಜನರ ಭಾವನೆಗಳನ್ನ ಇಟ್ಕೊಂಡ್ಬಿಟ್ಟು ದುಡ್ಡು ಮಾಡ್ತಾಯಿದ್ದಾರೆ ಅಂತೇಳಿ ನನಗೆ ಅನ್ನಿಸ್ತು ಅಲ್ಲಿ ನಾನು ನೋಡಿರೋ ಪ್ರಕಾರ. ನಿಮ್ಗೆ ಏನು ಅನಿಸುತ್ತೆ ನೀವು ಕಮೆಂಟ್ ಮಾಡಿ. ನೀವೇನಾದರೂ ಬಂದಿದ್ರೆ ನಿಮ್ಮ ಅನುಭವ ಕೂಡ ಹಂಚ್ಕೊಳ್ಳಿ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವೀಡಿಯೋನ ನೋಡ್ತಾ ಇರಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಡೀರಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.